ಗಾಡಿ ಬಂತು, ಕಸ ಹಾಕಿ ಬನ್ರಿ. ಇಷ್ಟು ಬೇಗ ಬಂದ್ರ? ನಿದ್ದೆ ಮಾಡಕ್ಕೆ ಬಿಡಲ್ಲ. ಅಲ್ಲೇ ರೋಡ್ ಸೈಡಲ್ಲಿ ಎಲ್ಲಾದ್ರೂ ಬಿಸಾಕ್ತೀನಿ ಬಿಡೆ. ಕಾರ್ಮಿಕರು ಸ್ವಾಮಿ ನಿಮ್ಮಂಗನ ನರ್ಮಂತರು ಎರ್ರ ಬಿರ್ರಿ ಕಸ ಕುದ್ರೆ ಕಾಯಿಲೆ ಕಸಾಲೆ. ನಮ್ ಕಷ್ಟ ಏನಂತ ನೀವು ಅರ್ಥ ಮಾಡ್ಕೊಳ್ರವ್ವ. ಅವ ಅವ ಹಸಿ ಕಸ ಒಣ ಕಸ ಬ್ಯಾರ ಮಾಡಿ ಕೊಟ್ಬಿಡ್ರವ್ವ. ಅವ್ವ ಅವ್ವ ಬಾಟು ಪ್ಲಾಸ್ಟಿಕ್ ಕವರು ಹೊಡೆದಿರೋ ಗಾಜು ಆಜು ಬಾಜು. ದೀಪಾವಳಿ ಅಯ್ಯೋ ಅಯ್ಯೋ ಪಟಾಕಿ ಕಸ ಹಾವಳಿ. ಹೊಸ ವರ್ಷ ಪಾಟಿಯಿಂದ ಕಸದ ರಾಶಿ ಅಲ್ಲಿ ಇಲ್ಲಿ. ಅರ್ಧ ತಿಂದು ಕಣ್ಕಂಡಲ್ಲಿ ಮುಗಿತಾನೆ ಇದ್ದೀರಿ. ಬಿಲ್ಡಿಂಗ್ ಬಸ್ ಸ್ಟ್ಯಾಂಡ್ ಮಾರ್ಕೆಟ್ ಹೊಲ್ಸು ಮಾಡ್ಬಿಟ್ರಿ. ಸಾರ್ವಜನಿಕ ಜಾಗನ ಗಲೀಜ್ ಮಾಡೋದ್ ನ್ಯಾಯನ? ಊರೆಲ್ಲಾನು ದುರ್ವಾಸನೆ ತಡ್ಕೊಳ್ಳೋದು ಹೆಂಗಣ್ಣ? ಸಾರ್ವಜನಿಕ ಜಾಗನ ಗಲೀಜ್ ಮಾಡೋದ್ ನ್ಯಾಯನ? ಊರೆಲ್ಲಾನು ದುರ್ವಾಸನೆ ತಡ್ಕೊಳ್ಳೋದು ಹೆಂಗಣ್ಣ? ಸ್ವಚ್ಛ ಪರಿಸರಕ್ಕಾಗಿ 1533 ಕರೆ ಮಾಡಿ ಸ್ವಚ್ಛ ಭಾರತ್ ಕನಸು ಮಾಡಿ. ಸ್ವಚ್ಛ ಪರಿಸರಕ್ಕಾಗಿ 1533 ಕರೆ ಮಾಡಿ ಸ್ವಚ್ಛ ಭಾರತ್ ಕನಸು ಮಾಡಿ. ಸ್ವಚ್ಛ ಭಾರತ ಎಂಬುದು ಗಾಂಧೀಜಿಯವರ ಕನಸು. ಸ್ವಚ್ಛತೆಯ ಪ್ರತಿಜ್ಞೆಗೆ ನಾವು ಬದ್ಧರಾಗಿರೋಣ. ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಬೆಂಗಳೂರಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಒಂದು ಮನವಿ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಜವಾಬ್ದಾರಿಯನ್ನು ತೆಗೆದುಕೊಂಡು 100 ವರ್ಷ ಆಯಿತು. ಈ ಹಿನ್ನೆಲೆಯಲ್ಲಿ ನಾವು ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸ್ವಚ್ಛತೆಯನ್ನು ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಸ್ವಚ್ಛತೆಗೆ ಆದ್ಯತೆ. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿ ಗಾಂಧಿ ಜಯಂತಿ ದಿನ ನಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ನಾವು ಮಾಡ್ತಾ ಇರೋಂಥ ಕೆಲಸದ ಜಾಗಗಳಲ್ಲಿ ಪ್ರತಿಜ್ಞೆಯನ್ನು ಮಾಡೋಣ. ನಮ್ಮ ಜವಾಬ್ದಾರಿ ಸ್ವಚ್ಛತೆಯನ್ನು ಕಾಪಾಡಲು. ಇದಕ್ಕೆ ನೀವೆಲ್ಲ ಪಾಲ್ಗೊಳ್ಬೇಕು, ಸಹಕಾರ ಮಾಡಬೇಕು, ಯಶಸ್ಸು ಮಾಡಬೇಕು. ನಿಮ್ಮ ಪರಿಸರವನ್ನು, ಸ್ವಚ್ಛತೆಯನ್ನು ಕಾಪಾಡಲು ತಾವೆಲ್ಲ ಕಂಕಣಬದ್ಧವಾಗಿ ನಿಂತ್ಕೊಳ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ.